ನಿರ್ಲಕ್ಷ್ಯಕ್ಕೆ ಒಳಗಾದ ಹಳೆ ತಾಲೂಕು ಕಚೇರಿ ಕಟ್ಟಡ. ವಿಷ ಜಂತುಗಳ ವಾಸಸ್ಥಾನವಾದ ತಾಲೂಕು ಕಚೇರಿ. ಮರು ಬಳಕೆಗೆ ಸೂಚನೆ ಇದ್ರೂ ಅಧಿಕಾರಿಗಳು ಡೋಂಟ್ ಕೇರ್. ತಿಪಟೂರು ಹಳೆ ತಾಲೂಕು ಕಚೇರಿ ಕಟ್ಟಡ ಒಂದು ಕಾಲದಲ್ಲಿ ವಿವಿಧ ಸರ್ಕಾರಿ ಇಲಾಖೆಗೆ ಕೊಠಡಿ ವ್ಯವಸ್ಥೆ ಹೊಂದಿದ್ದ ಪ್ರಮುಖ ಆಡಳಿತ ಕೇಂದ್ರವಾಗಿತ್ತು. ಆದರೆ ಹೊಸ ಕಟ್ಟಡ ನಿರ್ಮಾಣವಾದ ಬಳಿಕ ಹಳೆ ಕಚೇರಿ ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಎಂದರೆ ತಪ್ಪಾಗಲಾರದು. ಇತ್ತ ಕಚೇರಿಯನ್ನ ಮರುಬಳಕೆ ಮಾಡುವಂತೆ ಸೂಚನೆ ಬಂದಿದ್ರೂ ಅದ್ಯಾಕೋ ಅಧಿಕಾರಿಗಳು ಡೋಂಟ್ ಕೇರ್ ಎಂತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಇನ್ನು ಹಳೆ ಕಚೇರಿ ಒಳಗೆ ಮತ್ತು ಹೊರಗೆ ಗಿಡ ಗೆಂಟೆಗಳು ಬೆಳೆದಿವೆ. ಸ್ವಚ್ಛತೆ ಮರೀಚಿಕೆಯಾಗಿದೆ. ವಿಷ ಜಂತುಗಳ ವಾಸಸ್ಥಾನವಾಗಿ ಬದಲಾಗಿದೆ. ಈ ಸ್ಥಳವನ್ನ ಗ್ರಾಮ ಆಡಳಿತಾಧಿಕಾರಿಗಳಿಗೆ ನೀಡಲಾಗಿದೆ. ನಿತ್ಯ ನೂರಾರು ಜನ ಪಿಂಚಣಿ, ಜಮೀನಿನ ಪಹಣಿ, ವಂಶವೃಕ್ಷ, ಪೌತಿ ಖಾತೆ ಸಂಬಂಧಿಸಿದಂತೆ ಮಹಿಳೆಯರು, ವೃದ್ಧರು, ವಿದ್ಯಾರ್ಥಿಗಳು ಸೇರಿದಂತೆ ಇಲ್ಲಿಗೆ ಭೇಟಿಯನ್ನ ನೀಡುತ್ತಾರೆ. ತಾಲೂಕು ಆಡಳಿತಕ್ಕಾಗಿ ಮಿನಿ ವಿಧಾನಸೌಧದ ರೀತಿಯಲ್ಲಿ ನಿರ್ಮಾಣವಾಗಿರುವ ತಾಲೂಕು ಆಡಳಿತ ಸೌಧವು ಸ್ಥಳಾಂತರಗೊಂಡಾಗ ಸರ್ಕಾರದ ಕೆಲವು ದಾಖಲೆ ಪತ್ರ, ಪುಸ್ತಕ ಹಳೆಯ ಕಚೇರಿಯಲ್ಲಿದ್ದು ಕೊಠಡಿಯ ತುಂಬಾ ಹರಡಿಕೊಂಡಿದೆ. ಈಗಾಗಲೇ ತಾಲೂಕಿನಲ್ಲಿ ಹಲವಾರು ಇಲಾಖೆಗಳು ಬಾಡಿಗೆ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ. ಈ ವಿಚಾರವಾಗಿ ಶಾಸಕ ಕೆ ಕ್ಷೀರಾಕ್ಷರಿ ಹಲವು ಸಭೆಗಳಲ್ಲಿ ಹಳೆ ತಾಲೂಕು ಕಚೇರಿಯನ್ನ ಮರು ಬಳಕೆಗೆ ತೆಗೆದುಕೊಂಡು ಇಲಾಖೆಗಳನ್ನೇ ಇಲ್ಲಿ ಸ್ಥಳಾಂತರಿಸಬೇಕೆಂದು ಸೂಚನೆಯನ್ನ ನೀಡಿದ್ರು. ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂಬುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇನ್ನು ಅಬಕಾರಿ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ, ತೂಕ ಮತ್ತು ಅಳತೆ ಯಂತ್ರಗಳ ಇಲಾಖೆ ಸೇರಿದಂತೆ ಹಲವು ಕಚೇರಿಗಳು ಬಾಡಿಗೆ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ. ಸರ್ಕಾರಿ ಕಟ್ಟಡ ಖಾಲಿ ಇದ್ರೂ ಬಾಡಿಗೆ ಕಟ್ಟಡಗಳಲ್ಲಿ ಇಲಾಖೆಗಳು ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಸರ್ಕಾರಕ್ಕೆ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ. ಇತ್ತ ಸರ್ಕಾರದ ತೆರಿಗೆ ಹಣದಿಂದ ಕಟ್ಟಿದ್ದ ಕಟ್ಟಡಗಳನ್ನು ಹಾಳು ಮಾಡೋದು ಜನದ್ರೋಹ. ಗಿಡ ತೆರವುಗೊಳಿಸಿ ಸ್ವಚ್ಛ ಮಾಡಿ ಬೆಳಕು ಹಾಗೂ ಭದ್ರತೆ ವ್ಯವಸ್ಥೆಯನ್ನ ಕಲ್ಪಿಸಿದ್ರೆ ಸಂಘ ಸಂಸ್ಥೆಗಳು ಹಾಗೂ ಬಾಡಿಗೆಯಲ್ಲಿರುವ ಇಲಾಖೆಗಳಿಗೆ ಸ್ಥಳ ಕಲ್ಪಿಸಬಹುದು ಎಂದು ತಾಲೂಕು ರೈತ ಸಂಘದ ಅಧ್ಯಕ್ಷ ಬಸ್ತಿಹಳ್ಳಿ ರಾಜಣ್ಣ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಮೊನ್ನೆ ಈಗಾಗಲೇ ಈ ಬಿಲ್ಡಿಂಗು ಸುಮಾರು ಒಂದು 50ರಿಂದ 60 ವರ್ಷದಿಂದ ಆಗಿರ್ಬೋದಷ್ಟೇ. ಆಗಲೇ ಇವ್ರು ಏನು ಮಾಡಿದ್ದಾರೆ ಅಂದರೆ ತಾಲೂಕು ಆಡಳಿತಕ್ಕೆ ಹೊಸ ಬಿಲ್ಡಿಂಗ್ ಆಯಿತು ಅಂತೇಳಿ ಹಳೆ ಬಿಲ್ಡಿಂಗ್ನ ಮೂಲೆಗೆ ಒತ್ತಿಸ್ಬಿಟ್ಟು ಗಿಡ ಗೆಂಟೆಗಳು, ಪ್ರಾಣಿ ಪಕ್ಷಿಗಳು ಸೇರ್ಕೊಳ್ಳೋ ಅಂತ ಒಂದು ಧಾಮ ಮಾಡಿಬಿಟ್ಟಿದ್ದಾರೆ. ಇದನ್ನು ಈಗ ಗೌರ್ಮೆಂಟು ಈಗ ಆಲ್ರೆಡಿ MLA ಅವರು ಮತ್ತು ತಾಲೂಕು ಆಡಳಿತವರೆಲ್ಲ ಎಚ್ಚೆತ್ಕೊಂಡು ಈಗೇನು ತಾಲೂಕಿನಲ್ಲಿ ನೀರಾವರಿ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ತೂಕ ಮತ್ತು ಅಳತೆ ಇಲಾಖೆ ಈ ಎಲ್ಲವನ್ನು ಖಾಸಗಿಯವರು ಬಾಡಿಗೆ ಭವನಗಳಲ್ಲಿ ನಡೀತಾ ಇದ್ದೇವೆ. ದಯಮಾಡಿ ಈ ಸರ್ಕಾರಿ ಬಿಲ್ಡಿಂಗನ್ನು ಉಪಯೋಗಿಸ್ಕೊಂಡು ಇದಕ್ಕೆ ಸುಣ್ಣ ಬಣ್ಣ ಹೊಡೆದಿದ್ದೆ ಆದರೆ ಸರ್ಕಾರದ ಬೊಕ್ಕಸಕ್ಕೆ ಸಾಕಷ್ಟು ದುಡ್ಡು ಉಳಿಯುತ್ತೆ ಮತ್ತು ಜನಗಳಿಗೂ ಒಂದು ದೊಡ್ಡ ಅನುಕೂಲ ಆಗುತ್ತೆ. ಯಾಕಂದರೆ ಎಲ್ಲ ಇಲಾಖೆಗಳು ಒಂದೇ ಕಡೆ ಇರೋದರಿಂದ ಸರ್ಕಾರದ ಒಂದು ಅನುಕೂಲಕ್ಕೆ ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ಎಲ್ಲರಿಗೂ ತುಂಬ ಅನುಕೂಲ ಆಗುತ್ತೆ. ದಯಮಾಡಿ ತಾಲೂಕು ಆಡಳಿತ ಮತ್ತು ಶಾಸಕರು ಎಚ್ಚೆತ್ತುಕೊಂಡು ಈ ಬಿಲ್ಡಿಂಗನ್ನು ಉಪಯೋಗಿಸ್ಕೊಬೇಕು ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.